ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ರಾಸಲೀಲೆ ಪ್ರಕರಣ, ಒಳನರಸೀಪುರದಲ್ಲಿ ವಿವಿಧೆಡೆ ಎಸ್ಐಟಿ ತಂಡ ಶೋಧ. ಗನ್ ತೋರಿಸಿ ಬೆದರಿಸಿ ಅತ್ಯಾಚಾರ ಮಾಡಿದ್ರು, ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಮಹಿಳೆಯ ದೂರು. ಕೆರೆ ನೀರು ಕುಡಿದು ಮೀನು ತಿಂದು ಇಬ್ಬರ ಸಾವು, 15 ಜನರು ಆಸ್ಪತ್ರೆಗೆ ದಾಖಲು. ಅರಕಲಗೂಡಿನಲ್ಲಿ ಘಟನೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಐಟಿ ತಂಡ ಜಿಲ್ಲೆಗೆ ಆಗಮಿಸಿ ಒಳನರಸೀಪುರದ ಶೋಧ ನಡೆಸಿತು. ಸೀಮಾ ಲಾಡ್ಕರ್ ನೇತೃತ್ವದಲ್ಲಿ ಹಾಸನ ಜಿಲ್ಲೆಗೆ 5 ವಾಹನಗಳಲ್ಲಿ ಆಗಮಿಸಿರುವ ವಿಶೇಷ ತನಿಖಾ ತಂಡ ಪಡವಲೈಪಿ ಗ್ರಾಮದ ಎಚ್ಡಿ ರೇವಣ್ಣ ಅವರಿಗೆ ಫಾರ್ಮ್ ಹೌಸ್, ಗನ್ನಿಕಡ ಹಾಗೂ ಕಾಮೀನಹಳ್ಳಿ ಗ್ರಾಮದ ಬಳಿ ಇರುವ 12 ಫಾರ್ಮ್ ಹೌಸ್ಗಳಿಗೆ ಭೇಟಿ ನೀಡಿ ಕೂಲಂಕುಷ ಪರಿಶೀಲನೆ ನಡೆಸಿದರು. ಪಡವಲೈಪೆ ಫಾರ್ಮ್ ಹೌಸ್ನಲ್ಲಿರುವ ಹಾಗೂ ಬಿಹಾರ್ ಮೂಲದ ಕನ್ನಡ ತಿಳಿಯದ ಕಾರ್ಮಿಕರಿಂದಲೂ ಅಧಿಕಾರಿ ಮಾಹಿತಿ ಪಡೆದುಕೊಂಡರು. ಮೊಬೈಲ್ನಲ್ಲಿದ್ದ ಫೋಟೋವನ್ನ ಕಾರ್ಮಿಕರಿಗೆ ತೋರಿಸಿ ಇವರು ಇಲ್ಲಿಗೆ ಈ ಹಿಂದೆ ಬಂದಿದ್ರ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ, ನಾವು ಇವರನ್ನ ನೋಡಿಲ್ಲ ಅಂತ ಕಾರ್ಮಿಕರು ಉತ್ತರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಎಷ್ಟು ದಿನಕ್ಕೊಮ್ಮೆ ಬರ್ತಿದ್ರು, ಬಂದಾಗ ಇಲ್ಲಿಯೇ ಉಳಿದುಕೊಳ್ತಿದ್ರ ಎಂಬೆಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಒಟ್ಟು 3 ಕಡೆ ದಾಳಿ ನಡೆಸಿ ತನಿಖೆಗೆ ಬೇಕಾಗಿರುವ ಎಲ್ಲ ಮಾಹಿತಿ ಸಂಗ್ರಹಿಸಿ ನಂತರ ಎಸ್ಐಟಿ ತಂಡ ಇಲ್ಲಿಂದ ತೆರಳಿತು. ಒಟ್ಟಾರೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಇದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಏಕಕಾಲಕ್ಕೆ 3 ಕಡೆ ದಾಳಿ ನಡೆಸಿ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಗೆದಷ್ಟು ಮಾಹಿತಿಗಳು ಹೊರಬರ್ತಿದೆ. ಇದೀಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಗನ್ ಪಾಯಿಂಟ್ ನಲ್ಲಿ ಜೆಡಿಎಸ್ ನಾಯಕಿ ಮೇಲೆ ರೇಪ್ ಮಾಡಿದ್ದಾಗಿ ದೂರು ದಾಖಲಾಗಿದೆ. ಇದರೊಂದಿಗೆ ಪ್ರಜ್ವಲ್ ರೇವಣ್ಣ ಕಾಮಕಾಂಡಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿದೆ. ಜೆಡಿಎಸ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಮಹಿಳೆಯೊಬ್ಬರು ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ವಿಚಾರ ಬಾಯ್ಬಿಟ್ರೆ ನಿನ್ನ ಗಂಡನನ್ನ ಬಿಡೋದಿಲ್ಲ, ನಾನು ಕರೆದಾಗೆಲ್ಲ ಬರ್ಬೇಕು ಅಂತ ಬೆದರಿಸಿದ್ರು. ನಾನು ಕರೆದಾಗ ಬರ್ದಿದ್ರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಗನ್ ಪಾಯಿಂಟ್ ನಲ್ಲಿ ರೇಪ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ದೂರು ಕೊಟ್ಟಿದ್ದಾಳೆ. ಸದ್ಯ ಸಂತ್ರಸ್ತ ಮಹಿಳೆಯ ದೂರು ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಸ್ಫೋಟಕ ಮಾಹಿತಿಯ ಸುದ್ದಿಯನ್ನ ಮಾಧ್ಯಮಗಳು ಪ್ರಸಾರ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ದೇಶದಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆಗೆ ಎಸ್ಐಟಿ ತಂಡವನ್ನ ರಚಿಸಿದೆ. ಇದೀಗ ಪ್ರಜ್ವಲ್ ಕಾಮಕಾಂಡದ ಅಕ್ರಮಗಳು ಬಗೆದಷ್ಟು ಬಯಲಿಗೆ ಬರ್ತಿದ್ದು, ಸಂತ್ರಸ್ತರು ತಾವಾಗಿ ಬಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಿಸುತ್ತಿದ್ದಾರೆ. ಕೆರೆ ಮೀನು ತಿಂದು ಇಬ್ಬರು ಸಾವು ಹಾಗೂ 15ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರವಿಕುಮಾರ್ 46 ವರ್ಷ, ಪುಟ್ಟಮ್ಮ 50 ವರ್ಷ ಮೃತ ದುರ್ದೈವಿಗಳು. ನೀರಿಲ್ಲದೆ ಬತ್ತಿ ಹೋಗಿದ್ದ ಬಸವನಹಳ್ಳಿ ಗ್ರಾಮದ ಕೆರೆಯಲ್ಲಿ ಕೆಸರಿನಲ್ಲಿದ್ದ ಮೀನನ್ನ ಗ್ರಾಮಸ್ಥರು ಹಿಡಿದಿದ್ರು. ಮೀನುಗಳನ್ನ ಹಿಡಿದು ಅಡಿಗೆ ಮಾಡಿ ಊಟ ಮಾಡಿದ ನಂತರ 15ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಇವರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬಸವಹಳ್ಳಿ ಗ್ರಾಮದ ರವಿಕುಮಾರ, ಕೆಆರ್ ನಗರ ತಾಲೂಕಿನ ಸನ್ಯಾಸಿಪುರದ ಪುಟ್ಟಮ್ಮ ಮೃತಪಟ್ಟಿದ್ದು, ಪುಟ್ಟಮ್ಮ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಸನ್ಯಾಸಿಪುರದವರು. ತಾಯಿ ಮನೆಗೆ ಪುಟ್ಟಮ್ಮ ಬಂದಿದ್ದು ಕೆರೆಯ ಮೀನು ತಿಂದು ಸಾವನ್ನಪ್ಪಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅತ್ನಿ ಹರೀಶ್ ಮಾತನಾಡಿ, ಮೇಲ್ನೋಟಕ್ಕೆ ಇದು ನೀರಿನ ಅಥವಾ ಪ್ರಕೃತಿ ವಿಕೋಪ ಅಂತ ಇರಬಹುದು, ಆದರೆ ಈ ಬಗ್ಗೆ ಕೂಡಲೇ ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಿ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಕುಟುಂಬದವರಿಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೃತರ ಕುಟುಂಬಕ್ಕೆ ಪರಿಹಾರ, ಉಚಿತ ಚಿಕಿತ್ಸೆ ಕೊಡಿಸಬೇಕು. ಈ ಕುರಿತು ಯಾರು ಬೇಜವಾಬ್ದಾರಿ ವಹಿಸಿದ್ದಾರೋ ಅವರ ಮೇಲೆ ಸೂಕ್ತ ತನಿಖೆ ನಡೆಸಿ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದ್ರು. ನಮಸ್ಕಾರ, ನಾನು ಅತ್ನಿ ಹರೀಶ್ ಅಂತ BSP ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನೋಡಿ, ಈಗ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಅನ್ನೋ ಗ್ರಾಮದಲ್ಲಿ, ರಾಮನಾಥಪುರ ಹೋಬಳಿಯ ಬಸವನಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ದೊಡ್ಡ ಕೃತ್ಯ ನಡೆದಿದೆ. ಏನಪ್ಪ ಅಂದರೆ, ನೋಡಿ, ಇವರ ಅಮ್ಮ, ಈ ಚಿಕ್ಕ ಮಕ್ಕಳು, ಅವ್ರ ಮನೆಯವರು ಪುಟ್ಟಲಕ್ಷ್ಮಮ್ಮ ಅಂತ, ನಿನ್ನೆ ಊಟ ತಿಂಡಿ ಮಾಡಿ ನೀರು ಕುಡಿದು ಮನೇಲಿ ಮನಗಿದ್ದಾಗ ಸಣ್ಣದಾಗಿ ಅವ್ರಿಗೆ ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಅವರು ಕೇರಳಾಪುರದ ಹಾಸ್ಪಿಟ್ಲಿಗೆ ಬಂದು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದಾಗ ಮತ್ತೆ ವಿಪರೀತ ವಾಂತಿ ಭೇದಿ ಆಗಿದೆ. ಮತ್ತೆ ಇಮ್ಮಿಡಿಯೇಟ್ ಅವರು ಇವತ್ತು ಬೆಳಿಗ್ಗೆ ಆಸ್ಪತ್ರೆಗೆ ಕರ್ಕೊಬರ್ಬೇಕಾದ್ರೆ ಮಾರ್ಗ ಮಧ್ಯೆ ಇವರು ಸುಮಾರು 35 ವರ್ಷದ ಆಸುಪಾಸಿನ ಇವರ ತಾಯಿ ಇವತ್ತು ತೀರ್ಕೊಂಡು. ಶಾಸಕ ಎ ಮಂಜು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡಬೇಕು ಅಂತ ವೈದ್ಯರಿಗೆ ಸಲಹೆ ನೀಡಿ ಮನವಿ ಮಾಡಿದ್ರು. ಫಸ್ಟ್ ಮಾಡಿ ಒಂದು ಡೆತ್ ಆಫ್ ಕಾಸ್ ಕೊಡ್ರಿ ಫಸ್ಟ್, ಆಮೇಲೆ ನೋಡ್ಬಿಟ್ಟು ಇದು ಟ್ರೀಟ್ಮೆಂಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ಆಗ್ಬೇಕು. ಇದ್ರ ಮೇಲೆ ಆಗಿದೆ, ಇದ್ರ ಮೇಲೆ ಟ್ರೀಟ್ಮೆಂಟ್ ಮಾಡಿ.
ಬನ್ರಿ ಇವರೇ ಗಿರಿ ಮಾಡ್ರಿ. ಅಸ್ವಸ್ಥರನ್ನ ಅರಕಲಗೂಡು ಹಾಗೂ ಹಾಸನ ಆಸ್ಪತ್ರೆಗೆ ದಾಖಲಿಸಿದ್ದು ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಭೇಟಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟನೆ ಅರಕಲಗೂಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿಲ್ಪಕಲೆಗಳ ತವರೂರಾಗಿರುವ ಹಾಸನ ಜಿಲ್ಲೆ ಎಲ್ಲೆಡೆ ತನ್ನದೇ ಆದ ಹೆಸರನ್ನ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ವಿಡಿಯೋ ಮತ್ತು ಸಂದೇಶವನ್ನು ರವಾನೆ ಮಾಡುವ ಮೂಲಕ ಹಾಸನಕ್ಕೆ ಕಳಂಕ ತರುವ ಕೆಲಸ ಮಾಡಲಾಗುತ್ತಿದ್ದು ಕೂಡಲೇ ನಿಲ್ಲಿಸುವಂತೆ ಕನ್ನಡಪರ ಹೋರಾಟಗಾರ ಬಾಳುಗೋಪಾಲ್ ಮನವಿ ಮಾಡಿ ಖಡಕ್ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಹಾಸನದ ಹೆಣ್ಣು ಮಕ್ಕಳ ಬಗ್ಗೆ ತೇಜೋವಧಿ ಮಾಡುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟದಾಗಿ ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹಾಸನ ಜಿಲ್ಲೆಯ ಬಗ್ಗೆ ಅಪಪ್ರಚಾರ ಆಗ್ತಿದ್ದು ಅದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು. ಶಿಲ್ಪಕಲೆಗಳ ತವರೂರಾಗಿರುವ ಹಾಸನ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಕೊಡುಗೆ ನೀಡಿದೆ. ರಾಜಕೀಯವಾಗಿ ಕಲೆ, ಸಾಹಿತ್ಯ, ಸಂಗೀತ ಕ್ಷೇತ್ರಕ್ಕೆ ಕೂಡ ಅನೇಕ ಕೊಡುಗೆಗಳನ್ನು ನೀಡಿದ್ದು ಇಂತಹ ಜಿಲ್ಲೆಯ ಬಗ್ಗೆ ಹಾಗೂ ಜಿಲ್ಲೆಯ ಹೆಣ್ಣು ಮಕ್ಕಳ ಬಗ್ಗೆ ಅಪಪ್ರಚಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಂತವರ ವಿರುದ್ಧ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಯಾರೋ ಒಬ್ಬರು ಮಾಡಿದ ತಪ್ಪಿನಿಂದ ಹಾಸನದ ಮಹಿಳೆಯರಿಗೆ ಮುಜುಗರ ಆಗ್ತಿದೆ ಅಂತ ಹೇಳಿದ್ರು. ಮಕ್ಕಳ ಮನಸ್ಸಿನ ಮೇಲೆ ಕೂಡ ಪರಿಣಾಮ ಬೀರ್ತಿದ್ದು ಹಾಸನದ ಹೆಣ್ಣು ಮಕ್ಕಳ ವಿವಾಹದ ಮೇಲೆ ಕೂಡ ದುಷ್ಪರಿಣಾಮ ಬೀರಲಿದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹಾಸನ ಜಿಲ್ಲೆಯ ವಿರುದ್ಧ ಟ್ರೋಲ್ ಮಾಡುವುದು ಜೊತೆಗೆ ಅಪಮಾನ ಮಾಡುವ ಕೆಲಸವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಕೋರಿದ್ರು. ಹಲವಾರು ಗುಂಪು ಕೇಸು, ಕೊಲೆ ಕೇಸುಗಳೆಲ್ಲ ಆಗಿದ್ದಾರೆ. ಜೀವಾದಾಯಕ್ಕೆ ಆ ಊರಿನ ಹೆಸರು ಯಾವುದೋ ಹಾಕಿಲ್ಲ, ಎಲ್ಲೂ ಯಾವ ಜಾಗದಲ್ಲೂ ಕಟ್ಟಿಲ್ಲ. ಎಲ್ಲರೂ ನಾವು ಏನಾದ್ರು ಹೋದ್ರೆ ನಾವಿವತ್ತು ಒಂದು ಮದುವೆ ವಿಚಾರ ಬಂತು. ಮದುವೆ ವಿಚಾರ ಬಂದಾಗ ಅಲ್ಲಿ ಹೋಗಿದ್ರೆ ನನ್ನ ಮದುವೆ ಆಗಿದೆ ಇನ್ವಿಟೇಷನ್ ಕೊಡಪ್ಪದ. ಇನ್ವಿಟೇಷನ್ ಕೊಡಪ್ಪದಾಗ ಹೆಣ್ಣು ಎಲ್ಲಿದ್ದಪ್ಪ ಅನ್ನೋದು ಅವ್ನು ದೊಡ್ಡ ವಿದ್ಯಾವಂತನೇ ಕೊಡಕ್ ಹೋದ್ರೆ ಹಾಸನದಲ್ಲಿ ಒಂದು ಹುಣ್ಣಿಂದ ಅಂದ್ರೆ ಹೇಳೋ ರೀತಿ ಕೇಳೋ ರೀತಿ ಇಲ್ಲಿಗಾಗುತ್ತೆ ನಮ್ಗೆ. ಆ ರೀತಿಯಾದಂತ ಹೆಣ್ಣು ಮಕ್ಕಳ ಮಾನವತೆಗೆ ಅಂತವ್ರು ಈ ಮುಖಾಂತರ ರಾಜಕೀಯ ಮಾಡ್ಬೇಕಾ? ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಈಗ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಆಗ್ಲಿ ನನ್ನ ತಂಗಿ ಆಗ್ಲಿ ಯಾರು ಒಂದು ತಪ್ಪು ಮಾಡಿದ್ರೆ ಆ ಹೆಣ್ಣು ಮಗುಗೆ 15-20 ಜನರ ಸಂಬಂಧ ಇರುತ್ತೆ. ತಾಯಿಯ ಸಂಬಂಧ ಇರುತ್ತೆ, ಅತ್ತೆ ಸಂಬಂಧ ಇರುತ್ತೆ, ಸೊಸೆ ಸಂಬಂಧ ಇರುತ್ತೆ, ನಾಲ್ಕು ಸಂಬಂಧ ಇರುತ್ತೆ. ನಮ್ಮ ಮನೆತನದ ಹೆಸರು ಎಲ್ಲಾ ರೀತಿಯಲ್ಲೂ ಹೋಗುತ್ತೆ. ಒಬ್ಬ ಹೆಣ್ಣು ಮಕ್ಕಳಂತೆ ಇವ್ರ ಮನೆಯಂತೆ, ಇವ್ರ ಮನೆಯಂತೆ, ಈ ಮನೆ ಹೆಣ್ಣಂತೆ, ಈ ಮನೆಯಂತೆ ನಾವು ಹೆಣ್ಣಿನ ಮನೆತನ ನೋಡ್ಬಿಟ್ಟು ಹೆಣ್ಣನ್ನು ತಗೊಳ್ತಾ ಇದ್ವಿ. ಈಗಲೂ ಸಮೇತ ದಲಿತ ಮುಖಂಡರಾದ ನಾಗರಾಜ್ ಎತ್ತೂರು ಮಾತನಾಡಿ ಹೆಣ್ಣು ಮಕ್ಕಳ ಬಗ್ಗೆ ಅಪಪ್ರಚಾರ ಮಾಡಿ ಹಾಸನದಲ್ಲಿ ಏನೋ ನಡೆಯುತ್ತಿದೆ ಎಂದು ಒಂದು ಕೆಟ್ಟ ಸುದ್ದಿಯನ್ನ ಹರಡಲಾಗುತ್ತಿದೆ. ಇಲ್ಲಿನ ಮಹಿಳೆಯರ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಜಿಲ್ಲೆಯು ಅನೇಕ ಸಾಹಿತಿಗಳನ್ನ ಕೊಟ್ಟು ಉನ್ನತ ಶಿಖರಕ್ಕೆ ಕೊಂಡೊಯ್ದಿದೆ. ಆದರೆ ಈಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿನ ಮಹಿಳೆಯರ ಬಗ್ಗೆ ಕೇವಲವಾಗಿ ಮಾತನಾಡುವ ಪರಿಸ್ಥಿತಿ ತರಲಾಗುತ್ತಿದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಇಂತಹ ವಿಚಾರದಲ್ಲಿ ಸೂಕ್ಷ್ಮವಾಗಿ ಯೋಚಿಸಿ ಸಾಮಾನ್ಯ ಪ್ರಜೆಯಾಗಿ ಪ್ರಜ್ಞಾವಂತರಾಗಿ ಇನ್ನು ಮುಂದೆ ಯಾರು ಅಸಭ್ಯ ರೀತಿಯ ವಿಡಿಯೋ ಹಾಕುವುದು ಹಾಗೂ ಹಾಸನವನ್ನ ಹಾಸ್ಯದ ರೀತಿ ರೀಲ್ಸ್ ಮಾಡುವುದು ನಿಲ್ಲಿಸಬೇಕು ಅಂತ ತಿಳಿಸಿದರು. ಅವರು ಇದು ನೋಡಿದ್ರಲ್ಲ ವಿಡಿಯೋ ಎಲ್ಲ ಗೊತ್ತಾಯ್ತಲ್ಲ, ದಯಮಾಡಿ ನಿಮ್ಮ ಮಗುನ ಕರ್ಕೊಂಡು ಹೋಗಿ, ಇದು ಈ ತರದ್ದೆಲ್ಲ ನಮಗೆಲ್ಲ ತುಂಬಾ ಮುಜುಗರ ಆಗ್ತಾ ಇದೆ, ಕೆಟ್ಟ ಹೆಸರು ಆಗುತ್ತೆ ಅಂತ ಹೇಳಿ ಅವರು ಆ ಟಿಸಿ ಬಂದು ತಗೊಂಡೋಗಿ ಅಂತ ಹೇಳಿದ್ರು. ರಜೆ ಇರೋದ್ರಿಂದ ದಯಮಾಡಿ ಇಂಥ ಸಂದರ್ಭದಲ್ಲಿ ಅಂತ ಕೆಟ್ಟ ಕೆಲಸಕ್ಕೆ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಮಗು ಏನ್ ತಪ್ಪು ಮಾಡಿರುತ್ತೆ, ಸಾಕಷ್ಟು ಬಂದಿರ್ಬೋದು. ಸುಮಾರು ಈಗ ವಿಡಿಯೋಸ್ ಎಲ್ಲ ಹಾಸನಕ್ಕೆ ಸಂಬಂಧಪಟ್ಟವೇ ಬಂದಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ನಾವ್ ಯಾಕೆ ಆ ಮಗುನ ಭವಿಷ್ಯ ನಾವ್ ನೋಡ್ಬೇಕಲ್ವಾ? ಅವ್ರದ್ದು ಯಾರೋ ಮಾಡ್ಕೊಂಡಿರೋ ತಪ್ಪಿ. ಚಲನಚಿತ್ರ ನಟ, ನಿರ್ಮಾಪಕ ಹಾಗೂ ಲೇಖಕರಾದ ಬನವಾಸಿ ಮಂಜು ಮಾತನಾಡಿ ಇತ್ತೀಚೆಗೆ ನಡೆದ ಪ್ರಕರಣದ ನಂತರ ಹಾಸನವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡಲಾಗುತ್ತಿದೆ. ಇದರಿಂದ ಹಾಸನವನ್ನ ಒಂದು ಕಳಂಕಿತ ಪ್ರದೇಶ ಎನ್ನುವ ಭಾವನೆ ಬೆರೆಸಲಾಗುತ್ತಿದೆ. ಹಾಸನದಿಂದ ಎಲ್ಲೇ ಹೋದರೆ ಊರು ಹೆಸರು ಹೇಳಿದ್ರೆ ಜನರು ಗುರುತಿಸುತ್ತಾರೆ. ಈ ಪ್ರಕರಣವಾದ ನಂತರ ಬೇರೆಯವರಿಗೆ, ಮಾನವೀಯತೆ ಇರುವವರಿಗೆ ಬೇಸರವಾಗಿ ತಲೆ ತಗ್ಗಿಸುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರು. ಇಂತಹ ಕೇಸ್ ನಡೆದಾಗ ಜಾಲತಾಣದಲ್ಲಿ ಬೇಗ ಪ್ರತಿಕ್ರಿಯೆ ಕೊಡ್ತಾರೆ. ಜಿಲ್ಲೆಯ ಹೆಣ್ಣು ಮಕ್ಕಳು ಮುಜುಗರವಾಗುವ ಹಾಸ್ಯದ ರೀತಿಯ ಹಾಸನವನ್ನ ಕಡೆಗಣಿಸಿ ವಿಡಿಯೋ ಮಾಡಬೇಡಿ ಅಂತ ಮನವಿ ಮಾಡಿದ್ರು. ಈ ವಿಡಿಯೋ ವಿಚಾರವಾಗಿ ಎಸ್ಐಟಿಗೆ ಹೋಗಿದೆ. ಕಾನೂನು ಪ್ರಕಾರ ತನಿಖೆ ನಡೆಯಲಿದೆ. ಈ ಪ್ರಕರಣ ಇಟ್ಕೊಂಡು ಹಾಸನದ ಹೆಸರು ಕೆಡಿಸಬೇಡಿ. ಮುಂದೆ ಯಾರಾದರೂ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಯ ಘಟನೆ ಕಂಡು ಬಂದರೆ ಸೈಬರ್ ಕ್ರೈಂ ಇಲಾಖೆಗೆ ದೂರು ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರಕರಣದ ನಂತರ ಹಾಸನವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇರೋದು ಮತ್ತು ಅದರಿಂದ ನಮ್ಮ ಹಾಸನ ಒಂದು ಕಳಂಕಿತ ಪ್ರದೇಶ ಅನ್ನೋ ರೀತಿಯಂತ ಭಾವನೆ ಬರುತ್ತಾ ಇರೋದು
ನಾವು ಹಾಸನನ ಒಂದು ಐಡಿಯಾ, ಹಾಸನದವರು ಅನ್ನೋದು ನಮ್ಗೊಂದು ಐಡೆಂಟಿಟಿ. ನಾವು ಹಾಸನದವರು ಅಂತ ಹೊರಗಡೆ ಇಲ್ಲಿ ತನಕ ನಾವು ಎದೆಯುಗಿಸಿ ಹೇಳ್ತಾ ಇದ್ವಿ. ಈ ಪ್ರಕರಣ ಆದ ನಂತರ ಬೇರೆಯವ್ರಿಗೆ, ಮಾನವೀಯತೆ ಇರೋರಿಗೆ, ಮನುಷ್ಯರಿಗೆ ಎಷ್ಟು ಬೇಸರ ಆಗಿದೆಯೋ, ತಲೆ ತಗ್ಸಂಗಾಗಿದೆಯೋ, ನಮಗೂ ಆ ವಿಷಯದ ಬಗ್ಗೆ ಅಷ್ಟೇ ಬೇಸರ ಇದೆ, ವಿಷಾದ ಇದೆ. ಅದು ಕಾನೂನು ಪ್ರಕಾರ ಅದು ಕ್ರಮ ಆಗ್ತದೆ. ಆದ್ರೆ ಇವಾಗ ಪ್ರತಿಯೊಂದಕ್ಕೂ ಮುಂಚಿತವಾಗಿ ಯಾವುದೇ ಪ್ರಕರಣಗಳಾದಾಗ ಮೊದಲು ನಮ್ಮ ಈ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರು ಬಹಳ ಬೇಗ ಪ್ರತಿಕ್ರಿಯೆ ಕೊಡ್ತಾರೆ. ಅಲ್ಲಿ ಹಿಟ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೋ ಅಥವಾ ಅದರಿಂದ ಆದಾಯ ಜಾಸ್ತಿ ಅನ್ನೋ ಕಾರಣಕ್ಕೋ ಅವರು ಎಲ್ಲದನ್ನು ಹಾಸ್ಯದ ನೆಲೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಅದೇ ರೀತಿ ಕಂಟೆಂಟ್ಗಳಿರುತ್ತೆ. ಈಗ ನಿನ್ನೆಯಿಂದ ತುಂಬಾ ಒಂದು ವೈರಲ್ ಆಗಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ಲಾಸ್ಟಿಕ್ ಬಳಕೆಯಿಂದ ಸಕಲ ಜೀವರಾಶಿಗೆ ಅಪಾಯ ತಪ್ಪಿದ್ದಲ್ಲ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಇದನ್ನು ಯಾಕೆ ಉಪಯೋಗಿಸುತ್ತಿದ್ದೇವೆ ಅಂತ ಪ್ರಶ್ನೆ ಮಾಡಿದ ಅವರು, ಇದನ್ನ ಕಾಲಕ್ರಮೇಣ ಕಡಿಮೆ ಮಾಡುವ ಮೂಲಕ ಉತ್ತಮ ಪರಿಸರ ನಿರ್ಮಾಣ ಮಾಡುವಂತೆ ಸರ್ಕಾರಿ ಕಲಾ ಕಾಲೇಜು ವಿಶ್ರಾಂತ ಪ್ರಾಂಶುಪಾಲ ಡಿಜಿ ಕೃಷ್ಣೇಗೌಡ ಸಲಹೆ ನೀಡಿದರು. ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಸರ್ಕಾರಿ ವಿಜ್ಞಾನ ಕಾಲೇಜು ಸ್ವಾಯತ್ತ ಸಭಾಂಗಣದಲ್ಲಿ ಕನ್ನಡ ವಿಭಾಗ ಮತ್ತು ಐಕ್ಯೂಎಸಿ ಹಾಗೂ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಗೃಹ ವಿಜ್ಞಾನ ವಿಭಾಗ ಇವುಗಳ ಸಹಯೋಗದಲ್ಲಿ ಶುಕ್ರವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕನ್ನಡದಲ್ಲಿ ವಿಜ್ಞಾನ ಸಂವಹನ ಮಾಲಿಕೆಯಡಿ ಜೀವ ಸಂಕುಲ ಮತ್ತು ಪ್ಲಾಸ್ಟಿಕ್ ಸಂಕಟ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭೂಮಿ ಮೇಲೆ ಅತಿ ಹೆಚ್ಚು ಮಾಲಿನ್ಯ ಉಂಟು ಮಾಡಿರುವುದು ಈ ಪ್ಲಾಸ್ಟಿಕ್. 1973ರವರೆಗೆ ಈ ಪ್ಲಾಸ್ಟಿಕ್ನಿಂದ ಸಮಸ್ಯೆ ಆಗಿರಲಿಲ್ಲ. ನಂತರದಲ್ಲಿ ಸಮಸ್ಯೆ ಆಗಲು ಪ್ರಾರಂಭಿಸಿತು. ಕೆಲ ಹೊರದೇಶಗಳಲ್ಲಿ ಅನೇಕ ಸಮಸ್ಯೆಗಳು ಹೆಚ್ಚು ಕಂಡು ಬಂದಿತ್ತು. ಪ್ಲಾಸ್ಟಿಕ್ನಿಂದ ಸಕಲ ಜೀವರಾಶಿಗೆ ಅಪಾಯ ತಪ್ಪಿದ್ದಲ್ಲ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಇದನ್ನು ಯಾಕೆ ಉಪಯೋಗಿಸುತ್ತಿದ್ದೇವೆ ಅಂತ ಪ್ರಶ್ನೆ ಮಾಡಿದ್ರು. ಪ್ಲಾಸ್ಟಿಕ್ ಎಂಬುದು ಜೀವ ಸಂಕುಲಕ್ಕೂ ಮಾರಕ. ನಾಳೆ ಎಲ್ಲವೂ ಕೂಡ ರೋಗಗ್ರಸ್ತವಾಗಿ ಸತ್ತು ಹೋಗುತ್ತೆ ಒಂದು ದಿನ. ಭೂಮಿಯೂ ಕೂಡ ಮುಳುಗುತ್ತದೆ. ಪ್ರಸ್ತುತ ಪ್ಲಾಸ್ಟಿಕ್ ಅಂದ್ರೆ ಇದೊಂದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಎಲ್ಲಾ ರೀತಿಯಲ್ಲೂ ಪ್ಲಾಸ್ಟಿಕ್ ಇರಲೇಬೇಕು. ಪ್ಲಾಸ್ಟಿಕ್ ಎಂಬುದನ್ನ ಮನುಷ್ಯ ಮಾಡಿರುವ ದೈತ್ಯ ರಾಕ್ಷಸ. ಇದರಿಂದ ದೇವರು ಸೃಷ್ಟಿ ಮಾಡಿದ ವಸ್ತುಗಳೆಲ್ಲ ಅಂತ್ಯವಾಗಿದೆ. ಆದರೆ ತಾನೇ ಸೃಷ್ಟಿ ಮಾಡಿದ ಪ್ಲಾಸ್ಟಿಕ್ಗೆ ಅಂತ್ಯವೇ ಇಲ್ಲದಂತಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅವೆಲ್ಲವೂ ಬಹಳ ಸುಂದರವಾಗಿ ಮತ್ತು ಸ್ವಚ್ಛವಾಗಿ ಚೆನ್ನಾಗಿ ಕಾಣಿಸಿದ್ರು. ಆಗ ಬಹಳ ಅದ್ಭುತ ಅನಿಸಿದ್ರು. ಆಮೇಲೆ ನಂತರದಲ್ಲಿ ಅವರಿಗೆ ಹ್ಯಾಟ್ರಿಕ್ ಗ್ರ್ಯಾಂಡ್ ಇದು ಪ್ರಕೃತಿಯಿಂದಲೇ ಬಂದಿರುತ್ತಾರೆ. ಪ್ರಕೃತಿಯಿಂದ ಫಾಸಿಲ್ ಫ್ಯೂಯಲ್ಸ್, ಕೋಲು, ನ್ಯಾಚುರಲ್ ಗ್ಯಾಸ್, ಸಾಲ್ಟ್ ಮತ್ತೆ ಕ್ರೂಡ್ ಆಯಿಲ್, ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಇದನ್ನ ಒಂದು ಪಾಲಿಮರೈಸೇಷನ್ ಪ್ರೋಸೆಸ್ ಅಲ್ಲಿ ತಯಾರು ಮಾಡಿದಂತ ಒಂದು ವಸ್ತು ಇದು ಪ್ಲಾಸ್ಟಿಕ್. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜು ಪ್ರಾಂಶುಪಾಲರಾದ ಎಸ್ಎಚ್ ಗಂಗಿಗೌಡ, ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಎಚ್ ಪ್ರತಾಪ್ ಕುಮಾರ್ ಶೆಟ್ಟಿ, ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಪ್ರಾಂಶುಪಾಲರಾದ ಎನ್ಕೆ ಲೀಲಾವತಿ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಎಸ್ ಸುಂದರೇಶ್, ಕಾಲೇಜಿನ ಸಂಚಾಲಕರಾದ ಪಿಎನ್ ವಿನಯ್ ಕುಮಾರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ ಎಸ್ವಿ ರವಿ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕಿ ಮಧುಶ್ರೀ, ಕೆಬಿ ಪೂರ್ಣಿಮಾ, ಎಚ್ಎಸ್ ಚಂದ್ರಶೇಖರ್ ಇತರರು ಭಾಗವಹಿಸಿದ್ದರು. ಯಾವಾಗಲೂ ಜನಜಂಗುಲಿಯಿಂದ ಇರ್ತಿದ್ದ ಎಂಪಿ ಕ್ವಾರ್ಟರ್ಸ್ ಚುನಾವಣೆ ಮುಗಿದ ಮೇಲೆ ಹಾಗೂ ಅಶ್ಲೀಲ ವಿಡಿಯೋ ಬಿಡುಗಡೆಗೊಂಡ ಮೇಲೆ ಯಾವ ಜನರು ಇತ್ತ ಕಡೆ ಸುಳಿಯದೆ ಖಾಲಿ ಆಗಿರುವುದು ಕಂಡುಬಂತು. ಹಾಸನದ ಆರ್ಸಿ ರಸ್ತೆ ಎಸ್ಪಿ ಕಚೇರಿ ಪಕ್ಕದಲ್ಲಿರುವ ಲೋಕಸಭಾ ಸದಸ್ಯರ ನಿವಾಸ ದಿನನಿತ್ಯ ಜನರಿಂದ ತುಂಬಿ ತುಳುಕುತ್ತಿತ್ತು. ಎಂಪಿ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಎನ್ನಲಾದ ವಿಡಿಯೋ ಸಾರ್ವಜನಿಕ ವಲಯದ ಮೊಬೈಲ್ನಲ್ಲಿ ಓಡಾಡುತ್ತಿತ್ತು. ಚುನಾವಣೆ ಮುಗಿದ ತಕ್ಷಣ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಭಾರತ ದೇಶದಿಂದ ಜರ್ಮನಿ ದೇಶಕ್ಕೆ ಪ್ರಯಾಣ ಬೆಳೆಸಿದ ಹಿನ್ನೆಲೆಯಲ್ಲಿ ಸಂಸದರ ನಿವಾಸ ಖಾಲಿ ಇರುವುದು ಕಂಡುಬಂದಿತು. ಜೊತೆಗೆ ಅಶ್ಲೀಲ ವಿಡಿಯೋದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಯಾರು ನಿವಾಸದತ್ತ ಸುಳಿಯುತ್ತಿಲ್ಲ ಎನ್ನುವ ಮಾತುಗಳು ಕೂಡ ಕೇಳಿಬಂದಿತು. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಕ್ಕೆ ಸಂಬಂಧಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಶುಕ್ರವಾರ ಹಿಂಪಡೆದಿದ್ದಾರೆ. ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಸೇರಿಸಿಲ್ಲ ಎಂಬ ವಿಶೇಷ ತನಿಖಾ ತಂಡದ ಹೇಳಿಕೆ ಬೆನ್ನಲ್ಲೇ ರೇವಣ್ಣ ಈ ಕ್ರಮ ಕೈಗೊಂಡಿದ್ದಾರೆ. ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪವಿಲ್ಲದಿರುವುದರಿಂದ ನಿರೀಕ್ಷಣಾ ಜಾಮೀನು ಅಗತ್ಯವಿಲ್ಲ ಅಂತ ಎಸ್ಐಟಿಯು ಎಸ್ಪಿ ಪಿಎನ್ ಜಗದೀಶ್ ಕೋರ್ಟ್ ತಿಳಿಸಿದರು. ಆದರೆ ಮಹಿಳೆಯೊಬ್ಬರು ಕಾಣೆಯಾಗಿರುವ ವಿಚಾರವಾಗಿ ರೇವಣ್ಣ ವಿರುದ್ಧ ಮೈಸೂರಿನ ಕೆಆರ್ ನಗರದಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ರಾಸಲೀಲೆ ಪ್ರಕರಣ ಒಳನರಸೀಪುರದಲ್ಲಿ ವಿವಿಧೆಡೆ ಎಸ್ಐಟಿ ತಂಡ ಶೋಧ. ಗನ್ ತೋರಿಸಿ ಬೆದರಿಸಿ ಅತ್ಯಾಚಾರ ಮಾಡಿದ್ರು ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಮಹಿಳೆಯ ದೂರು. ಎರೆ ನೀರು ಕುಡಿದು ಮೀನು ತಿಂದು ಇಬ್ಬರ ಸಾವು, 15 ಜನರು ಆಸ್ಪತ್ರೆಗೆ ದಾಖಲು. ಅರಕಲಗೂಡಿನಲ್ಲಿ ಘಟನೆ.